ಶರತ್ ಶೆಟ್ಟಿ ಕಾಂಪ್ರಮೈಸಾಗಿ ನೀವು ನಮ್ಮ ಟ್ರೂಪಿಗೆ ಬರಬೇಕಾದ್ರೆ ಒಂದು ದೊಡ್ಡ ಕೆಲಸ ಮಾಡಬಾ ಅಂತ ಹೇಳಿ ಆ ಮನುಷ್ಯ ನನ್ನ ಜೊತೆ ಇರೋ ಮನುಷ್ಯನೇ ನನ್ನನ್ನೇ ಪ್ಲ್ಯಾನ್ ಮಾಡಿ ಒಡೆಗೆ ಪ್ಲ್ಯಾನ್ ಮಾಡಿ ನಾನು ಇರೋ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಮನೆ ಮಾಡಿದ್ದಾರೆ. ಅವನು ನಿನ್ನನ್ನು ಮನೆಗೆ ಬಂದು ಜೊತೆಗೆ ಇಟ್ಕೊಂಡು ನಿನ್ನ ಮುಗಿಸಿ ಅವನು ಶರತ್ ಶೆಟ್ಟಿ ತುಂಬಿಸಿರ್ತಾ ಇದ್ದಾನೆ. ಯಾಕಂದರೆ ಮಹಾರಾಷ್ಟ್ರ, ಬಾಂಬೆ ಏನೇ ದಾವೂದ್ ಇಬ್ರಾಹಿಂ ದೇಶ ಬಿಟ್ಟು ಹೋಗಿರೋನು ಇನ್ನೂ ಅವ್ರ ಕಂಟ್ರೋಲ್ ಆಗಿದೆ. ಈಗ ಚೋಟರಾಜ್ ಮೊದಲು ನೀನು ಬಂದ್ಬಿಡಲ್ಲಿ ಇರಬೇಡ, ನಿನಗಿದ್ರೆ ಓಡಿಸ್ತಾ ಇರೋ ಅಂತ ಹೇಳ್ತಾನೆ ಇದ್ದಾರೆ. ಬ್ಯಾಂಕಾಕ್ನಲ್ಲಿ ಚೋಟರಾಜನ್ಗೆ ದಾವೂದ್ ಕಡೆ ಅಟ್ಯಾಕ್ ಮಾಡಿದ್ದಾರೆ. ಮುತ್ತೋಪುರೆ, ಶರತ್ ಶೆಟ್ಟಿ ಇವೆಲ್ಲ ಆ ಕಡೆ ಟ್ರೂಪು, ಆ ಕಡೆ ಅವ್ರ ಫೇವರ್. ಮುತ್ತೋಪುರೆಗೆ ಫೇವರ್ ಶರತ್ ಶೆಟ್ಟಿ ದಾವೂದ್ ಕಡೆ ಸಪೋರ್ಟ್ ಅಂತ ಅರ್ಥ. ಅದು ನಾನೇ ಸೇಫ್ ಓಕೆ ಅಂತ. ಯಾಕಂದರೆ ಚೋಟರಾಜನಿಗೆ ಸುಲಭವಾಗಿ ಬಿಲ್ಡಿಂಗ್ ಮಾಡಿ ಅಟ್ಯಾಕ್ ಮಾಡಿದ್ರೆ ಮಿಸ್ ಆಯ್ತು ಅಂದರೆ ಇದರಿಂದ ದೊಡ್ಡ ಗ್ಯಾಂಗ್ ವಾರ್ ಆಗ್ಬೋದು. ಇವರು ದಾವೂದ್ ಇಬ್ರಾಹಿಮು ಮತ್ತು ಶರತ್ ಶೆಟ್ಟಿ ಮತ್ತು ಛೋಟಾ ಶಕೀಲ್ ಸೇರಿ ಪ್ಲ್ಯಾನ್ ಮಾಡಿದ್ರು ಸರ್. ಯಾವಾಗ ಚೋಟರಾಜನ್ ಸೇಫ್ ಅಂತ ಗೊತ್ತಾಯಿತು, ಇಲ್ಲಿ ಇವ್ರು ನಿದ್ದೆ ಹೊರಟೋಗಿದ್ದಾಗ ನಮಗೆ ಸಾಧು ಶೆಟ್ಟಿ, ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೇನೆ, ನನ್ನ ಸ್ವಲ್ಪ ಪ್ರಾಬ್ಲಮ್ಮು, ಫೋನಲ್ಲಿ ಮಾತಾಡೋದು ಬೇಡ, ಮುಂದೆ ಬಂದು ಮಾತಾಡ್ತೀನಿ ಅಂತ ಅವರು ಹೇಳಿರ್ತಾರೆ. ನಮಗೆ ಬಂದರೆ ಮನೆಗೆ ಮಾತಾಡೋಣ ನಮಗೆ. ಯಾಕಂದರೆ ಅವರು ದುಬೈನಲ್ಲಿಲ್ಲ ಅಥವಾ ಎಸ್ಕೇಪ್ ಆಗಿಲ್ಲ, ಅವ್ರನ್ನ ಯಾವುದು ಕ್ರಿಮಿನಲ್ ಕೇಸಸ್ ಇಲ್ಲ. ಅವರು ಬಂದು ಮಾತಾಡಲಿ ಅಂತ ನಮ್ಮದು ಉದ್ದೇಶ ಇರುತ್ತೆ. ಅಲ್ಲಿ ಹೋಟ್ಲ್ ಮಾತಾಡೋದು, ಇನ್ನೆಲ್ಲೋ ಮಾತಾಡಿದ್ರೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ. ಮನೆಗೆ ಬಂದು ನಮಗೆ ತಲೆನೂ ಇಲ್ಲ, ನಾವು ಯಾರು ಕೇಳಿ ಹೇಳ್ಬೋದು ಅಂತ ಆ ಕಾಲಿಗೆ ಇಲ್ಲೇ ಬಂದು ಮಾತಾಡಿ ಅಂತ ಹೇಳ್ತೇವೆ ನಾವು. ಸಾಧು ಶೆಟ್ಟಿ ಬರೋದಿಲ್ಲ. ಅದೇ ಥರ ತಿರ್ಗಾ 3-4 ದಿನ ಬಿಟ್ಕೊಂಡು ನಮಗೆ ವಸಂತೇ ಬರ್ತಾರೆ. ವಸಂತ್ ಬಂದು ನಮ್ಮನ್ನು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಸಾಧು ಶೆಟ್ಟಿಗೆ ವಸಂತ ಫೋನ್ಗಳಿಗೆ ಮಾತ್ರ ನಮ್ಗೆ ಫೋನ್ ಕೊಡ್ತಾರೆ ಸಾಧು ಶೆಟ್ಟಿಗೆ ಮಾತಾಡೋಕ್ಕೆ. ಸಾಧು ಶೆಟ್ಟಿ, ನಾನು ಬರಬೇಕಾಯ್ತು ನಿಮ್ಮ ಮನೆಗೆ, ನನಗೆ ಬರೋಕ್ಕಾಗ್ತಾಯಿಲ್ಲ, ನನಗೆ ಇಲ್ಲಿ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ನನಗೆ ಚೋಟರಾಜನ್ ಬೈಯಿಂದ ಫೋನ್ ಬಂದಿತ್ತು. ನಮ್ಮ ಜೊತೆ ಇರೋ ಟ್ರೂಪ್ನವರು ಮೇನ್ ಟ್ರೂಪ್ನಲ್ಲಿ ಅದು ಡಿವೈಡ್ ಆಗಿದ್ದ ಟೈಮ್ಲಿ ನಮ್ಮ ಜೊತೆ ಇದ್ದಿದ್ದ ಟ್ರೂಪರು, ನಮ್ಮ ಜೊತೆ ಇರೋ ಟ್ರೂಪ್ನಲ್ಲಿ ಶರತ್ ಶೆಟ್ಟಿ ಹತ್ರ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ. ಶರತ್ ಶೆಟ್ಟಿ ಕಾಂಪ್ರಮೈಸಾಗಿ ನೀವು ನಮ್ಮ ಟ್ರೂಪಿಗೆ ಬರಬೇಕಾದ್ರೆ ಒಂದು ದೊಡ್ಡ ಕೆಲಸ ಮಾಡಬಾ ಅಂತ ಹೇಳಿ ಅವರು ಶರತ್ ಶೆಟ್ಟಿ ಅವ್ರು ಹೇಳಿದ್ದಾರೆ. ಅವ್ರಿಗೆ ಇಬ್ಬರು 3 ಜನ ಇದ್ದಾರೆ ಮೇನ್ ಪಾರ್ಟಿ. ಅವನು ದೊಡ್ಡ ಹೆಸರು, ಅವ್ರು ಸುಮಾರು ಹೆಸರು ಮಾಡಿದ್ದಾನೆ ಬಾಂಬೆನಲ್ಲಿ. ಹಾಗೆ ಬಾಂಬೆಗೆ ಹೋಗೋಕ್ಕಾಗ್ತಲ್ಲ ಅವನಿಗೆ, ನಮ್ಮ ಜೊತೆ ಇದ್ದಾನೆ. ಆ ಕಾರಣಕ್ಕೆ ಅವ್ರಿಗೆ ಅಲ್ಲಿಂದ ಮಾತುಕತೆ ಆಗಿದೆ. ಆ ಮನುಷ್ಯ ನನ್ನ ಜೊತೆ ಇರೋ ಮನುಷ್ಯನೇ ನನ್ನನ್ನೇ ಪ್ಲ್ಯಾನ್ ಮಾಡಿ ಒಡೆಗೆ ಪ್ಲ್ಯಾನ್ ಮಾಡಿ ನಾನು ಇರೋ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಮನೆ ಮಾಡಿದ್ದಾರೆ. ಅಂದರೆ ಫ್ರೆಂಡ್ ನಾವು ಪರಿಚಯದ ಮನೆಗೆ ಬಂದು ಹೋಗ್ತಾನೆ. ನನಗೆ ಚೋಟರಾಜನ್ ಫೋನ್ ಬಂತು, ಅವನು ನಿನ್ನನ್ನು ಮನೆಗೆ ಬಂದು ಜೊತೆಗೆ ಇಟ್ಕೊಂಡು ನಿನ್ನ ಮುಗಿಸಿ ಅವನು ಶರತ್ ಶೆಟ್ಟಿ ತುಂಬಿಸಿರ್ತಾ ಇದ್ದಾನೆ, ನೀನು ಭಾರಿ ಹುಷಾರಾಗಿರೋ ನನಗೆ ಫೋನ್ ಬಂತು. ಅದೇ ಥರ ನಾನೇನು ಮಾಡಿದೆ ಆ ಟೈಮ್ನಲ್ಲಿ, ಅವನು ನಮ್ಮ ಮನೆಗೆ ಬಂದ ಟೈಮ್ನಲ್ಲಿ ನಾನು ಭಾರಿ ಕೇರ್ಫುಲ್ ಆಗಿದ್ದೆ. ನನ್ನ ಜೊತೆ ಇರೋ ಹುಡುಗರು ಕಟ್ಕೊಂಡು ಅವನ್ನ ಕರೆಸಿ ಮಾತಾಡಿ ನನಗೆ ಅವ್ನು ಒಡೆಗೆ ಚಾನ್ಸ್ ಕೊಟ್ಟದ್ದು. ನಾನು ಹೊಡೆದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ, ನಾನು ಎಸ್ಕೇಪ್ ಆಗಬೇಕು ಅಂತ ಒದೆ ತಿನ್ನಬಾರ್ದು. ಆ ಕಾರಣಕ್ಕೋಸ್ಕರ ನಾನು ಮಾಡಿದೆ, ಅವನಿಗೆ ಮನೆ ಆಚೆ ನಿಂತ್ಕೊಂಡು ಮಾತಾಡಿ ಹಂಗೆ ಕತ್ ಮೇಲೆ ಕೈ ಹಾಕಿ ಹಂಗೆ ಕಳಿಸ್ಕೊಟ್ಟೆ. AK-47 ಗಾಡಿ ಒಳಗಿತ್ತು. ನಮ್ಮ ಹುಡುಗರು ನಾವು ನೋಡಿದ್ವಿ. ಅವ್ನು ಯಾವತ್ತೂ ನಮ್ಮನೆ ಬರೋಕೆ ಅಷ್ಟು ದೊಡ್ಡ ಗನ್ ಇಟ್ಕೊಂಡು ಬರ್ತಾ ಇರಲಿಲ್ಲ. ನಾನು ಯಾವಾಗ ಬರೋಕೆಯಿಂದ ಬರೋನು, ನನಗಲ್ಲಿ 100% ಅನುಮಾನ ಬಂತು. ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿ ನಾನು ನಮ್ಮ ಟ್ರೂಪ್ಗೆಲ್ಲ ಡಿಸ್ಕಸ್ ಮಾಡಿಕೊಂಡು ನಾನೇನು ಮಾಡಿದೆ, ಅವನಿರೋ ಮನೆಯೇ ಡಿಪಾರ್ಟ್ಮೆಂಟ್ಗೆ ಟ್ರಿಪ್ ಕೊಡ್ತೀವಿ. ಆ ಮನೆ ಡಿಪಾರ್ಟ್ಮೆಂಟ್ ರೈಡ್ ಮಾಡಿದ್ರೆ ಅವ್ನು ಪೊಲೀಸ್ ಹಾಕೊಂತಾರೆ, ಅವನಿಗೆ ಹಾಕೊಂಡು ಬಾಂಬೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಒಂದು ಮ್ಯಾಟ್ರ್ ಕ್ಲೋಸ್ ಆಯ್ತು ಅಲ್ಲಿಗೆ. ಬರೀ ಇಷ್ಟು ಇಂಟರ್ ನಡೀತಾರೆ. ನನ್ನಿಂದ ಫುಲ್ ಹಿಂದೆ ಬಿದ್ದಿದ್ದಾರೆ ಶರತ್ ಶೆಟ್ಟಿ ಅವರು, ನಾನು ಮುಗಿಸ್ಬೇಕಂತೇಳಿ. ಇದಾಗಿದ್ದ ತಕ್ಷಣ ಆಗುತ್ತೆ. ಕೆಲವು ದಿನಕ್ಕೆ ಇದಾಗಿದ್ದು 2-3 ಡೇಸ್ಗೆ ಇದು ಬಾಂಬೆ ಪೊಲೀಸ್ ಅವನಿಗೆ ಹಾಕೊಂಡು ಹೋಗ್ತಾರೆ ಬಂದು. ನನಗೆ ಉಡುಪಿ ಪೊಲೀಸ್ ರೈಡ್ ಮಾಡ್ತಾರೆ ನಮ್ಮ ಮನೆ ಕಾಂಪೌಂಡ್ ದೊಡ್ಡದಾಗಿರುತ್ತೆ, ದೊಡ್ಡ ಎಣ್ಣೆ ಹಾಕೊಂಡ್ಬರ್ತಾರೆ. ಬೆಳಗ್ಗೆ 5 ಗಂಟೆ ಬಂದು ಮನೆ ರೈಡ್ ಮಾಡ್ತಾರೆ, ಇಡೀ ಮನೆ ಸರ್ಚ್ ಮಾಡ್ತಾರೆ. ನಾನು ಮನೆಯೊಳಗೆ ಗೊತ್ತಿತ್ತು ನನಗೆ ಆಗ್ಬೋದು ಅಂತ ನಾನು ಮನೆಯೊಳಗೆ ಏನೂ ಇಟ್ಟಿರಲಿಲ್ಲ. ಮನೆ ಪಕ್ಕದ ಮನೆಗೆ ಇಟ್ಟಿದ್ದೆ ಐಟಮ್ಸು, ಪಕ್ಕದ ಮನೆ ಹುಡುಗರಿದ್ರು ಪಕ್ಕದ ಮನೆಗೆ ಇಟ್ಟಿದ್ವಿ. ಅದು ನನಗೆ ಯಾವುದೋ ಆ ಮನೆ ರೈಡ್ ಆಗಿಲ್ಲ. ಮನೆ ರೈಡ್ ಮಾಡಿ ಸರ್ಚ್ ಮಾಡ್ತಾರೆ, ಮನೆಗೆ ಏನೂ ಸಿಗಲ್ಲ, ನಮ್ಮಲ್ಲಿ ಯಾವುದೂ ಕೇಸ್ ಇರಲ್ಲ. ಆ ಕಾರಣಕ್ಕೆ ನನಗೆ DCPನ ರೈಡ್ ಮಾಡಿ ನನ್ನನ್ನು ಕರ್ಕೊಂಡು ಸ್ಟೇಷನ್ಗೆ ಕರ್ಕೊಂಡೋಗಿ ನನಗೆ 110 ಕೇಸ್ ಹಾಕಿ ಮನೆ ಸರ್ಚ್ ಮಾಡಿ ಏನೂ ಇಲ್ಲ ಅಂಥೇಳಿ ನನಗೆ ಸಣ್ಣ ಬಿರಿಡ್ ಆಗುತ್ತೆ. ಸೆಕೆಂಡ್ ಡೇ ಹಿಂಗೆಲ್ಲ ನನ್ನಿಂದ ಫುಲ್ ಬಿದ್ದ, ನಾನು ಮುಗಿಸ್ಲೇಬೇಕಂತೇಳಿ. ನಾನು ಏನು ಮಾಡಲಿ ನನ್ನ ತಲೆ ಹೋಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಒಂದು MLA ಮರ್ಡರ್ ಆಗುತ್ತೆ. ಆ MLA ಮರ್ಡರ್ ನನ್ನ ಶಿಕ್ಷೆಗೆ ತುಂಬ ಟ್ರೈ ಮಾಡ್ತಾ ಇದ್ರು ಶರತ್ ಶೆಟ್ಟಿ ಅವರು. ಆದರೂ ನಾನು ಆ ಮರ್ಡರ್ಗೆ ನನಗೆ ಶಿಕ್ಷೆಗೆ ಆಗಲ್ಲ ಅವರಿಗೆ. ಆ ಕಾರಣ ನಾನು ಸೇಫ್ ಆಯಿತು ಅಂದರೆ ನನಗೇನೋ ಮುಗಿಸ್ಲೇಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ.
ನನಗೇನು ಮಾಡ್ಬೇಕಂತ ತಲೆ ಹೋಗ್ತಾಯಿಲ್ಲ ಅಂತ ಭಾರಿ ಬೇಜಾರಾಗಿ ಸಾಧು ಶೆಟ್ಟಿ ಆ ಕಡೆಯಿಂದ ಫೋನ್ ಮಾತಾಡ್ತಾರೆ. ಆಮೇಲೆ ಶೆಟ್ಟಿಗೆ ಶ್ರೀಧರು ಸಮಾಧಾನ ಮಾಡ್ತಾರೆ. ನೀವು ಆ ಕಾಲದಿಂದ ಫೀಲ್ಡ್ ಪಳಗಿದ್ದೀರಾ, 84 ಪಳಗಿದ್ದೀರಾ, ನಿಮಗೂ ಸಖತ್ ನಾಲೆಜ್ ಇದೆ, ಈ ಥರ ಆಗ್ತಾವ ಗೇಮ್ಗಳು ಅಂತ ಗೊತ್ತು, ಜೊತೆಗಿರೋರು ಅಂದರೆ ನಿಮ್ಮದು ಬಾಂಬೆ ಲೆವೆಲ್ ಅಂಡರ್ವರ್ಲ್ಡು, ಯಾವಾಗ ಎಲ್ಲಿ ಚೇಂಜ್ ಆಯ್ತು ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ಹೋದ್ ಸರಿ, ಅದಕ್ಕೆ ನಾನು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಹೇಳಿರೋ ಬಾಯಿಗೆ ಮಾತಾಡಿ, ಆ ಕಾರಣ ನಾವು ಮಾತಾಡಿಲ್ಲ. ನಾನು ಯಾಕೆ ನಿಮ್ಮ ಹತ್ರ ಇಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದೇನೆ, ನೀವು ಕರ್ನಾಟಕದಲ್ಲಿ ಸೆಟ್ಲ್ ಆಗಿದ್ದೀರಾ, ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದೀರಾ, ನಿಮ್ಮದು ಸಂಘಟನೆ ಮಾಡ್ಕೊಂಡ್ರೆ ಉಡುಪಿನಲ್ಲಿ ತುಳುನಾಡು ಅಂತ ಸಂಘಟನೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಸೇರಿದ್ದವರು, ನೀವು ಬೇಸ್ ಸೆಟ್ಲ್ ಆಗ್ತಾ ಪ್ಲ್ಯಾನ್ ಮಾಡಿದ್ದೀರಾ, ನೀವು ಹೆಂಡತಿ ಮಕ್ಕಳಿಗೆ ಸೆಟ್ಲ್ ಆಗಿ ಬದುಕಬೇಕಂತ ನೀವು ಇದೆಲ್ಲ ಮಾಡಿದ್ದೀರಾ. ಆ ಕಾರಣ ನಾನು ಹೇಳ್ತಾ ಇದ್ದೇನೆ, ನೀವು ಇದೆಲ್ಲ ಟೆನ್ಷನ್ ತೊಗೊಂಡು ನನಗೆ ನಮ್ಮ ವಸಂತ ಹೇಳೋರು ನೀವು ತಿರ್ಗಾ ಮಹಾರಾಷ್ಟ್ರ ಪೂನಾ ಕಡೆ ಸೆಟ್ಲ್ ಆಗಬೇಕು ಪ್ಲ್ಯಾನ್ ಮಾಡ್ತಿದ್ದೀರ ಅಂತ ಹೇಳೋರು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಅಲ್ಲಿಕ್ಕಿಂತ ಇದೇ ಸೇಫು. ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಿಗೆ ಬಂದು ಸಿ ವಿ ನಾಗೇಶ್ವರನ ಪರಿಚಯ ಮಾಡಿಸ್ಕೊತೀನಿ. ಅಲ್ಲಿ ಹೋಗಿ ನೀವು DGಗೆ ಮತ್ತು ADGಗೆಲ್ಲ ಒಂದೊಂದು ಕಂಪ್ಲೇಂಟ್ ಕೊಡಿ, ನನಗೆ ಪ್ರಾಬ್ಲಮ್ ನಡೀತಿದೆ ಅಂಥೇಳಿ. ಆ ಟೈಮ್ನಲ್ಲಿ ನೀವು DGಗೆ ಹೋಗಿ ಭೇಟಿಯಾಗಿ, ಒಂದು ಸಿ ವಿ ನಾಗೇಶ್ ಕಡೆಯಿಂದ ಲೆಟ್ರ್ ಆಯಿತು ಅಥವಾ ಒಂದು ಸಿಲಿಂಡರ್ ಆಗ್ತಾಯಿದ್ದೀನಿ ಡಿಪಾರ್ಟ್ಮೆಂಟ್ಗೆ ಅಂತೇಳಿ ನೀವು ಸಿಲಿಂಡರ್ ಆಗಿದ್ರೆ, ಯಾಕಂದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬರಲ್ಲ, ಬರೋದೇ ನಿಮಗೆ DG ADG ಬರ್ತಾರೆ, ಅಲ್ಲಿ ಸಿಲಿಂಡರ್ ಆಗಿ. ನಾನು ಯಾಕೆ ನೀವು ಸಿಲಿಂಡರ್ ಆಗಿ ಅಂತ ಹೇಳ್ತಾ ಇದ್ದೆ ಅಂದರೆ, ಶ್ರೀನಿವಾಸ್ ಅನ್ನೋರು ಒಂದು ಟೈಮಲ್ಲಿ ಜೈಲ್ DG ಆಗಿರೋ ತುಂಬ ದೊಡ್ಡ ಮನುಷ್ಯರು, ಅಂದರೆ ತಾಳ್ಮೆಯಿಂದ ಕೇಳ್ತಾರೆ, ತಾಳ್ಮೆಯಿಂದ ಮಾತಾಡ್ತಾರೆ, ಮೈ ಮೇಲೆ ಬೀಳಲ್ಲ. ಅದೇ ಥರ ನಮ್ಗೆ ಕ್ಲೋಸ್ ಫ್ರೆಂಡು ವಾಲೆ ಮಂಜು ಅಂತಿದ್ದಾರೆ, ಅರಕಲ್ಗೂಡು ವಾಲೆ ಮಂಜು ಅಂತ, ಅವರಿಗೆ ಫ್ರೆಂಡ್ ಅವರು, ಅವ್ರ ಮೂಲಕ ನಾವು ಸರಿ ಭೇಟಿ ಆಗಿದ್ವಿ ಅವ್ರಿಗೆ. ಆ ಕಣ್ಣು ನಾನು ನಿಮ್ಗೆ ಹೇಳ್ತಾ ಇದ್ದೀವಿ, ಅವ್ರ ಹತ್ರ ಸಿಲಿಂಡರ್ ಆಗ್ಬಿಟ್ರೆ ನಿಮಗೆ ಡಿಪಾರ್ಟ್ಮೆಂಟ್ದು ಕ್ಲಿಯರ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಅವ್ರಿಗೆ ಹೇಳ್ಕೊಬೋದು, ನಿಮಗೆ ಪೊಲೀಸ್ ಏನು ಪ್ರೊಟೆಕ್ಷನ್ ಬೇಕಾದ್ರೆ ಸಿಗ್ತಾರೆ ಅವ್ರು ಇರೋವರೆಗೂ. ಆ ಒಂದು ಜೈಲೊಳಗೆ ಕೋರ್ಟಿಗೆ ಮತ್ತು ಇದಕ್ಕೆಲ್ಲ ನೀವು ಒಂದೊಂದು ಕಂಪ್ಲೇಂಟ್ ಕೊಡ್ಕೊಂಬಿಡಿ ಸಿ ವಿ ನಾಗೇಶ್ ಮೂಲಕ. ಯಾಕಂದರೆ ಕರ್ನಾಟಕದಲ್ಲಿ ವಿಶ್ವಾಸ ಇರೋರು ಇವೆಲ್ಲೂ ಸೇಫ್ ಮಾಡ್ಕೊಂಡ್ರೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನೀವು ಸೇಫ್ ಆಗಿರ್ಬೋದು. ನಾನು ಇಷ್ಟೆಲ್ಲ ಯಾಕೆ ನಾನು ಬಚ್ಚನ್ನು ವಸಂತ ಇಂಟ್ರೆಸ್ಟ್ ತೊಗೊಂಡ್ರೆ, ನಿಮಗೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇದೆ, ಫ್ಯಾಮಿಲಿ ಜೊತೆ ಬದುಕಬೇಕಂತ ನಿಮ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನೀವು ಅದೇ ತಿರುಗಿ ಅವ್ರಿಗೆ ಹೊಡಿಯೋಣ ಇವ್ರಿಗೆ ಹೊಡಿಯೋಣ ಅವ್ರಿಗೆ ಮಾಡೋಣ ಅಂತಾರೆ, ನಾವು ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ. ನೀವು ಸೆಟ್ಲ್ ಆಗಬೇಕಂತ ಇರೋ ಕಾರಣಕ್ಕೋಸ್ಕರ ನಮಗೆ ವಸಂತ ಹೇಳೋದ್ರಿಂದ ಈ ಮಾತು ನಾವು ಹೇಳಿದ್ವಿ, ನಿಮಗೆ ಮಾಡಿ ಪ್ಲ್ಯಾನ್ ಮಾಡಿ, ನೀವು ಆ ಥರ ಬೀಳಬೇಡಿ ಅನ್ನೋಕ್ಕೂ ಅಂತೇಳಿ ಶ್ರೀಧರ್ ಹತ್ರ ಒಂದು 20 ನಿಮಿಷ ನಮಗೂ ಮಾತುಕತೆ ಆಗುತ್ತೆ. ವಸಂತು ಇದೆಲ್ಲ ಕೇಳಿ, ಸರ್ ತುಂಬ ಒಳ್ಳೆ ಐಡಿಯಾ ಕೊಟ್ರಿ ನೀವು, ಇದು ಒಳ್ಳೆ ಪ್ಲ್ಯಾನ್ ಇದೆ, ಅವ್ರ ಮೈಂಡ್ ನಾನು ಚೆಕ್ ಮಾಡ್ತೀನಿ, ಅದು ನಾನು ಹೋಗ್ಬಿಡ್ತೀನಿ ಒಂದು ಸರಿ ಟ್ರೈ ಮಾಡ್ತೀನಿ, ಇದು ತುಂಬ ಒಳ್ಳೆ ಸೆಟಪ್ ಇದೆ. ಯಾಕಂದರೆ ಮಹಾರಾಷ್ಟ್ರ ಬಾಂಬೆ ಏನೇ ದಾವೂದ್ ಇಬ್ರಾಹಿಂ ದೇಶ ಬಿಟ್ಟು ಹೋಗಿರೋನು ಇನ್ನೂ ಅವ್ರ ಕಂಟ್ರೋಲ್ ಆಗಿದೆ, ಸಾಕಷ್ಟು ಕಂಟ್ರೋಲ್ ಆಗಿದೆ, ಸರಶೆಟ್ಟಿಗೆ ಆಗಿದೆ, ಏನು ಬೇಕಾಗುತ್ತೆ ಅಲ್ಲಿ. ನನಗನ್ಸುತ್ತೆ ಸರ್, ಇವರು ಮೋಸ್ಟ್ಲಿ ಛೋಟಾ ರಾಜನ್ ಇವ್ರಿಗೆ ಕರ್ಸ್ಕೊಬೋದು ಮೋಸ್ಟ್ಲಿ ಅಲ್ಲಿಗೆ. ಆ ಕಾರಣಕ್ಕೆ ನಮ್ಗೆ ಹೇಳ್ತಾರಲ್ಲ ಇವರು, ಅದಕ್ಕೆ ಹೋಗ್ತಾರೆ ಇವರು. ನಾನು ಸ್ವಲ್ಪ ಕಿವಿದಲ್ಲಿ ಎಲ್ಲೋ ಫ್ಯಾಮಿಲಿನ ಬಿಟ್ಟು ಮಾತಿದ್ರು, ಇವ್ರು ಛೋಟಾ ರಾಜನ್ ಮೊದಲಿನ ನೀನು ಬಂದ್ಬಿಡಲ್ಲಿ ಇರಬೇಡ, ನಿನಗಿದ್ರೆ ಓಡಿಸ್ತಾರೆ ಇವರು ಅಂತ ಹೇಳ್ತಾನಿದ್ದಾರೆ ನೀನು ಅಂತ ಹೇಳಿ. ಮೋಸ್ಟ್ಲಿ ನನಗೆ ಅನ್ಸುತ್ತಿದ್ರು ಅಲ್ಲಿ ಹೋಗ್ಬೋದು ಅಂತ ನನಗನ್ಸುತ್ತೆ ಸರ್. ಹೋಗ್ಲಿ ಬಿಡಿ, ಅಕಸ್ಮಾತ್ ಇಲ್ಲಿ ಬಂದರೆ ಇಲ್ಲಿದ್ದರೆ ನಾವು ಹೆಲ್ಪ್ ಮಾಡೋಣ, ಹೋಗ್ಬಿಡಿ, ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಇದೆಲ್ಲ ಆದಮೇಲೆ ನಮ್ಮ ಪಣ್ಣ ನಾವು ಆರಾಮಾಗಿದ್ದೀವಿ, ನಮ್ಮ ಕೆಲಸ ನಾವು, ನಮ್ಮ ಸೇಫ್ಟಿ, ನಮ್ದೇನು ಓಡಾಟ, ನಮ್ದೇನು ಕೆಲಸ ನಾವು ಮಾಡ್ಕೊಂಡು ನಾವು ಇದ್ದೀವಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀವಿ. ನಮ್ಗೆ ಆರಾಮಿರೋ ಟೈಮ್ನಲ್ಲಿ ಒಂದು 11 ತಿಂಗಳಾದಮೇಲೆ ನಾನು ಬೆಳಗ್ಗೆ ಎದ್ದಿದ್ದೆ, ನಾನು ನ್ಯೂಸ್ ನೋಡೋ ಹ್ಯಾಬಿಟು. ನ್ಯೂಸ್ ನೋಡ್ತಾ ಇದ್ದೀನಿ, ನೋಡ್ತಾ ನನಗೆ ಬ್ಯಾಂಕಾಕ್ನಲ್ಲಿ ಛೋಟಾ ರಾಜನ್ಗೆ ದಾವೂದ್ ಕಡೆಯವ್ರು ಅಟ್ಯಾಕ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಅದು ಕೇಳಿದ ತಕ್ಷಣ ನನಗೊಂಥರ ಶಾಕ್ ಆಗ್ಬಿಡುತ್ತೆ, ಏನಪ್ಪ ಇಂಥ ಕೆಲಸ ಆಗುತ್ತಲ್ಲ ಇದು. ಆ ಟೈಮ್ನಲ್ಲಿ ಶ್ರೀಧರ್ಗೆ ನಾನು ಹೇಳ್ತೇನೆ, ಶ್ರೀಧರ್ ಹಿಂಗೆ ಅಟ್ಯಾಕ್ ಆಗಿದೆ ನೋಡಿ ಅಂತೇಳಿ. ಅವರು ಬಂದು ನ್ಯೂಸ್ ನೋಡ್ತಾರೆ, ಅವ್ರು ಇಂಗ್ಲೀಷ್ ನ್ಯೂಸ್ ಅದು ನ್ಯೂಸ್ ಆಗ್ತಾ ಇರ್ತಾರೆ, ಇಂಗ್ಲೀಷ್ ನ್ಯೂಸ್ ಆಗ್ತಾ, ಆದರೆ ಏನು ಬರ್ತಾರೆ ಅಷ್ಟೇ ಬರ್ತಾರೆ ಬ್ಲಾಂಕ್, ಛೋಟಾ ರಾಜನ್ಗೆ ಅಟ್ಯಾಕ್, ಬರೀ ಅದೇ ನ್ಯೂಸ್ ಬರ್ತದೆ, ಅಂದರೆ ಡೀಟೇಲ್ಸ್ ಯಾರು ನ್ಯೂಸ್ ಬರ್ತಾಯಿಲ್ಲ. ನಮ್ಗೆ ಆ ಟೈಮ್ನಲ್ಲಿ ಸಾಕಷ್ಟು ಬೇಜಾರಾಗ್ಬಿಡುತ್ತೆ. ಏನಪ್ಪ, ನಮಗೆ ಛೋಟಾ ರಾಜನ್ ರೈಟ್ ಹ್ಯಾಂಡು ಭಾರಿ ಕ್ಲೋಸ್ ಸಾಧು ಶೆಟ್ಟಿ ಮತ್ತು ಛೋಟಾ ಇಬ್ಬರು ಕ್ಲೋಸ್ ಇರೋನು, ವಸಂತು ಭಾರಿ ಕ್ಲೋಸು. ಇದು ನಮಗೆ ಒಂದು ಫೇವರೇಟ್ ಟ್ರೂಪ್ ಇದು, ಒಂದು ಕಡೆ ಒಂದು ಸೈಡಿಗೆ. ಯಾಕೆ ಇಷ್ಟೆಲ್ಲ ನಾವು ಬೇಜಾರು ಮಾಡ್ಕೊತಿದ್ದೆ, ಮುತ್ತೋಪುರೆ, ಸರಶೆಟ್ಟಿ ಇವೆಲ್ಲ ಆ ಕಡೆ ಟ್ರೂಪು,
ಆ ಕಡೆ ಅವ್ರ ಫೇವರ್ ಮುತ್ತುಪ್ಪರೆಗೆ ಫೇವರ್ ಸರೀಶ್ ಶೆಟ್ಟಿ ಫೇವರ್ ದಾವೂದ್ ಕಡೆ ಸಪೋರ್ಟ್ ಅಂತ ಅರ್ಥ ಅದು. ನಾವು ಇರೋದು ಇಲ್ಲಿ ಬೆಂಗಳೂರು ಸ್ಮಾಲ್ ಕೆಲಸ ನಮ್ಮದು ಅಂದರೆ ಅವ್ರ ಫೇವರ್ ಆಗಿರ್ತಾರೆ ಜನ ಅಂತೇಳಿ. ಆ ಕಾರಣಕ್ಕೆ ನಮಗೂ ಸ್ವಲ್ಪ ಭಾರಿ ಮನಸ್ಸು ಬೇಜಾರು, ಎಂಥ ಕೆಲಸ ಇತ್ತಲ್ಲ ಚೋಟರಾಜಂದು, ಯಾಕೆ ಬರ್ದಾಗಿತ್ತು ಅಂತ ನಾವು ಭಾರಿ ಬೇಜಾರಾಗಿ ಕುರ್ಕೊಂಡು ನಾವು ಇರ್ತೀವಿ. ಇರೋ ಟೈಮ್ ಇರ್ತೇವೆ. ಸಚಿನ್ ಯಾವ್ದಾದ್ರು ಸರಿ ವಸಂತನ ಫೋನ್ ಮಾಡಿ ತಿಳ್ಕೊಳ್ಳಿ ಏನಕ್ಕೆ. ನಾನು ವಸಂತಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದ್ರೆ ವಸಂತ ಹೇಳ್ತಾರೆ, ನಾನು ನನ್ನ ಸೋಸೆಲ್ಲ ಟೈಮ್ ಮಾಡ್ತಾಯಿದ್ದೀನಿ, ನನಗೆ ನೀವು ಸಾಯಂಕಾಲದ ಟೈಮ್ ಕೊಡಿ, ಸಾಯಂಕಾಲ ಮಾತಾಡ್ತೀನಿ, ಸಾಯಂಕಾಲ ಬರ್ತೀನಿ, ನಾಳೆ ಬೆಳಗ್ಗೆ ಬರ್ತೀನಿ ನಿಮ್ಮ ಹತ್ರ ಅಂತ ನನಗೆ ವಸಂತ ಹೇಳ್ತಾರೆ. ವಸಂತ ಹೇಳಿ ಸಾಯಂಕಾಲ ತಿರ್ಗಿ ಫೋನ್ ಮಾಡ್ತಾನೆ ನನಗೆ 6-7 ಗಂಟೆಗೆ. ನಾನೇ ಸೇಫ್ ಓಕೆ ಅಂತಾರೆ. ಔಟ್ ಆಫ್ ಡೇಂಜರ್ ಅಂತ ಬರುತ್ತೆ. ಹಬ್ಬ ಹೋಗ್ಲಿ ಬಿಡಿ, ಔಟ್ ಆಫ್ ಡೇಂಜರ್ ಆದರೆ ಹೆಂಗೋ ನಮ್ಗೆ ಸಮಾಧಾನ ಆಗಿ ನೆಮ್ಮದಿಯಾಗಿ ಅವತ್ತು ನೈಟು ನಾನು ಬೆಳಗಿಂದ ಟೆನ್ಷನ್ಗಿದ್ದೀನಿ ತೊಗೊಂಡು ನನ್ನ ಆತ್ಮೀಯ ಫ್ರೆಂಡ್ಸ್ನ ಕರ್ಕೊಂಡು ಒಂದು ಸ್ಮಾಲ್ 60 ವಿಸ್ಕಿ ಹೊಡ್ಕೊಂಡು ಕೂತಿರ್ತೀನಿ ಅಷ್ಟೆ. ನಾನು ಅವತ್ತು ಹ್ಯಾಪಿಯಾಗಿತ್ತು. ಅವಾಗೆಲ್ಲ ಪ್ರಾಬ್ಲಮ್ ಸಾಲ ಎಲ್ಲೂ ಸೇಫ್ ಆದಲ್ಲಪ್ಪ ನೆಮ್ಮದಿಯಾಗೆ ನಾನು ಕಾಲ ಕಳಿತೀನಿ. ಬೆಳಗ್ಗೆ ಮಲ್ಲಿಕನ್ನು ನೋಡ್ರೆ ಬೆಳಗ್ಗೆಲ್ಲ ಹೆಡ್ಲೈನ್ಸ್ ಪೇಪರ್ಗೆಲ್ಲ ಜೋರಾಗಿ ಬಂದಿರುತ್ತೆ, ಅದು ಚೋಟರಾಜ್ ಅಂತ. ನಾವು ನೋಡ್ತೀವಿ ಹೆಂಗೆ ಸೇಫ್ ಆದಲ್ಲಪ್ಪ ಬಿಡು, ಹೆಂಗೂ ಏನೂ ಸಾಯ್ಲಿಲ್ಲ, ಬದುಕಿದ್ದಾನೆ, ಏನೋ ರೆಡಿ ಆಗ್ತಾನೆ, ಅದು ಫೀಲ್ ಆಗುತ್ತೆ. ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ, ಹೆಂಗೆ ಬಚಾವ್ಬಿಟ್ಟ ಅಂತೇಳಿ. ಯಾಕಂದರೆ ಚೋಟರಾಜನಿಗೆ ಸುಲಭವಾಗಿ ಫೀಲ್ಡಿಂಗ್ ಮಾಡಿ ಅಟ್ಯಾಕ್ ಮಾಡಿದ್ರೆ ಮಿಸ್ ಆಗೋರು. ಮಿಸ್ ಆಯ್ತು ಅಂದರೆ ಇದರಿಂದ ದೊಡ್ಡ ಗ್ಯಾಂಗ್ ವಾರ್ ಆಗ್ಬಿಡ್ತೀವಿ. ಹೆಂಗೆ ಮಿಸ್ ಆಗೋಯ್ತಿದ್ದು ಚೋಟರಾಜನಿಗೆ ಅನ್ನೋದು ಒಂದು ದೊಡ್ಡ ಸೆನ್ಷನ್ ಇರುತ್ತೆ. ನಮಗೆ ನಮ್ಮ ಮನುಷ್ಯ ಬಂದಿಲ್ಲ, ಯಾಕಂತ ತಿರ್ಗಿ ನಮ್ಮ ಮನುಷ್ಯ ಬಂದೇನೆ ವಸಂತ ಬಂದರೆ ನಮಗೆ ನ್ಯೂಸ್ ಸಿಗೋದು ಪಕ್ಕ ಗೊತ್ತಾಗೋದು ಯಾರು ಏನು ಹೆಂಗೈತೆ ಅಂತೇಳಿ. ನಮ್ಗೆ ಯಾಕಂದ್ರೆ ಜಾಸ್ತಿ ಕಾಂಟ್ಯಾಕ್ಟ್ಸ್ ಇಲ್ಲ, ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ನಮ್ಗೆ ಈ ಮೂಲಕ ಇನ್ನೊಬ್ಬನ ಮೂಲಕ ನಮಗೆ ಸಿಗ್ಬೇಕಾಗಿರ್ತದೆ ಅದು. ಅದಕ್ಕೇನು ಮಾಡ್ತೀವಿ, ಮನುಷ್ಯ ನೆಕ್ಸ್ಟ್ ಡೇ ಬರೋದೇ ಇಲ್ಲ. 7 ದಿನ ಬಿಟ್ಟು ಬರ್ತಾರೆ, ಬಂದು ಕೂತ್ಕೊಂಡ್ರೆ ಮನುಷ್ಯನ ಮೇಲೆ ಮಕ್ಕಳ ಮೇಲೆ ನಗು ಇರುತ್ತೆ. ಆ ಮಕ್ಕಳ ಮೇಲೆ ಬರ್ತಾ ಗೇಟ್ ಒಳಗೆ ಎಂಟ್ರ್ ಆಗ್ತಾನೆ ಮಗು, ಆ ಮಕ್ಕಳ ಮೇಲೆ ನಗು ನೋಡಿ ನನಗೂ ಫುಲ್ ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ಅಂತ ಅನಿಸುತ್ತೆ. ಫೇಸ್ ನೋಡಿ ರೀಡಿಂಗ್ ಗೊತ್ತಾಗುತ್ತೆ. ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಸರ್ ನಮ್ಮ ನಾನಾಗಿ ತುಂಬ ಚೆನ್ನಾಗಿ ಲೆಕ್ಕಿದೆ, ಸಾಕಷ್ಟು ಸರ್ 4th 5th ಫ್ಲೋರಿಂದ ಜಂಪ್ ಹೊಡೆದು ಸೇಫ್ ಆಗ್ಬಿಡು ಸರ್. ಒಂದು ಗುಂಡಿಟ್ಟಿಂದ ಎಸ್ಕೇಪು, ಕಾಲಿಗೆ ಏಟವಿದೆ, ಕಾಲಿಗೆ 2 ಗುಂಡು ಬಿದ್ದಿದೆ, ಒಂದು ಗುಂಡು ಸೊಂಟಿಗೆ ಬಿದ್ದಿದೆ, ಪಕ್ಕಕ್ಕೆ ಬಿದ್ದಿದೆ, ಸೈಡಿಗೆ 2 ಕಾಲಿಗೆ ಬಿದ್ದಿದೆ, ಆದರೂ ಸೇಫ್ ಆಗಿದೆ. ನಾನು ಶ್ರೀಧರ್ ಹಿಂಗೆ ವಸಂತ್ ಚೋಟರಾಜನಂಥವ್ರು ಬ್ಯಾಂಕಾಕ್ನಲ್ಲಿ ಕೂತ್ಕೊಂಡು ಇಲ್ಲಿ ಇವರು ದಾವೂದ್ ಇಬ್ರಾಹಿಮು ಮತ್ತು ಶರತ್ ಶೆಟ್ಟಿ ಮತ್ತು ಚೋಟಾ ಶೇಖರೆಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ರು ಸರ್. ಇದು ತುಂಬ ದಿನ ಪ್ಲ್ಯಾನ್ ನಡೀತಾಯಿತ್ತು. 6 ತಿಂಗಳಿಂದ ಪ್ಲ್ಯಾನ್ ನಡೆದು ಇದಾಗಿರೋದು ಕೆಸದು. ಹೆಂಗೆ ಹೊಡೋದು, ಏನು ಯಾವ ರೀತಿ ನುಗ್ಗುಡ್ರು ಅಂತ ನಾನು ಕೇಳ್ತೀನಿ. ಅವಾಗ ಹೇಳ್ತಾನೆ, ಸರ್ ಏನಾಗಿಲ್ಲ, ಇವ್ರು ಏನು ಮಾಡೋರೆ, ಇವ್ರಿಗೆ ಅದೇ ಬಿಲ್ಡಿಂಗ್ನಿಂದ ಊಟ ಬರೋದು. ಆ ಊಟ ಬರೋದೇನು ಮಾಡ್ತಾರೆ, ಆ ಸಪ್ಲೈಯರ್ ಡ್ರೆಸ್ ಹಾಕ್ಕೊಂಡಿರು ಸ್ಟಡಿ ಮಾಡ್ಕೊಂಡು ಊಟದ ಪ್ಲೇಟ್ ಇರುತ್ತಲ್ಲ ಸರ್, ಅದ್ರಾಗೇನು ಆರ್ಡ್ರ್ ಮಾಡಿರ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಆ ಬ್ರೇಕ್ಫಾಸ್ಟ್ನ ಮೇಲೆ ಇಟ್ಕೊಂಡು ಆ ಊಟ ಚೆಕ್ ಮಾಡಿ ಹೊರಡ್ಬಿಡೋದು. ಯಾರಿಗೆ ಬಂದವ್ರಿಗೆ ಏನು ಮಾಡ್ತಾರೆ, ಬಟ್ಟೆ ಚೆಕ್ ಮಾಡ್ತಾರೆ. ಬಟ್ಟೆ ಚೆಕ್ ಮಾಡಿದ್ರೆ ಪ್ಲೇಟ್ ದೊಡ್ಡ ಪ್ಲೇಟು, ದೊಡ್ಡ ಪ್ಲೇಟ್ಗೆ ಏನು ಮಾಡಿದ್ರೆ ಗನ್ನನ್ನು 9mm ಗನ್ನನ್ನು ಪ್ಲೇಟ್ಗೆ ಹಿಂಗೆ ಅಡ ಇಟ್ಟು ಸ್ವಲ್ಪ ಪ್ಲೇಟ್ನ ಪ್ರೆಸ್ ಮಾಡೋರು, ಗನ್ ಹೊರಡೋದಂಗೆ ಅದು ಪ್ರಿಂಟ್ ಮಾಡಿಸೋರು ಪ್ಲೇಟಲ್ಲ. ಸ್ವಲ್ಪ ಒಂದು ಗನ್ ಎಷ್ಟೇ ಸೈಜಿಗೆ ಕುಣಿಸೋ ಅದು ತಟ್ಟೆ ಹೊರಡಬೋದಂಗೆ ಮಾಡಿ ಅದಕ್ಕೆ ಪ್ಲಾಸ್ಟರ್ ಹಾಕೋರೆ ಮಾಡಿ ಅದ್ರ ಮೇಲೆ ಫುಡ್ ಇಟ್ಟು ಹೊರಡೋಗ. ನೀವು ಪ್ಲೇಟ್ ಚೇಂಜ್ ನೋಡೋ ಪ್ಲೇಟ್ ಇದೆ, ಫುಡ್ ಇದೆ, ಪ್ಲೇಟ್ ಇಟ್ಕೊಳೋಣ. ಅದು ಯೂನಿಫಾರ್ಮ್. ಇವನು ಹೋಗಿ ಶೂಟ್ ಮಾಡಿರೋದು. ಇವ್ನು ತುಂಬ ಪ್ರಾಕ್ಟೀಸ್ ಮಾಡಿ 6 ತಿಂಗಳಿಂದ ಪ್ಲ್ಯಾನ್ ಮಾಡಿರೋದು. ಇವ್ರು ಕಿಟಕಿ ಪಕ್ಕನೇ ಕೂತಿದ್ರು. ಇವ್ನು ಯಾವಾಗ ಪ್ಲೇಟ್ ಕೆಳಗಡೆ ಡಮ್ಮಂದ ಬಿಟ್ಟು ಗನ್ ತೆಗೆದ್ನೋ ಇವ್ರು ಮಾಡಿ ಸ್ಕ್ರೀನ್ ತಗೊಂಡು ಆಚೆ ಹೋಗ್ಬಿಟ್ಟವ್ರೆ. ಆ ಆಚೆ ಹೋಗಟ್ಟಲ್ಲಿ ಬಿತ್ತಲ್ಲ ಇಟ್ಟು ಬಿದ್ದಿದ್ದು ಗುಂಡಿ ಇಟ್ಟು ಆ ಕಾಲಿಗೆ ಇದಕ್ಕೆ ತೊಡೆಗೆ ಕಾಲಿಗೆ ಮತ್ತು ಇಟ್ಟು ಅವ್ರು 8ನೇ ಫ್ಲೋರ್ನ ಕೆಳಗೆ ಬಿಟ್ಬಿಟ್ಟವ್ರೆ. ಅಲ್ಲಿ ಗೊತ್ತಲ್ಲ ಸಾಗಿತ್ತೆ ನಿಮಗೆ ಜೊತೆ ಬಂದು ಊರಿಗೆ ಹಾಕೊಂಬಿಟ್ರು. ಅವ್ರು ಬಿದ್ದರು. ಅಲ್ಲಿಂದ ಆಂಬುಲೆನ್ಸ್ ತೊಗೊಂಡು ಹಾಸ್ಪಿಟಲ್ ತೊಗೊಂಡು ಸೇರಿಸೋರು. ಹಾಸ್ಪಿಟಲ್ ಸೇರಿಸಿದ್ಮೇಲೆ ಅಲ್ಲೆಲ್ಲ ಪೊಲೀಸೆಲ್ಲ ಬಂದು ಸೇರ್ಕೊಂಡು ಏನಂತ ಅನ್ನೋ ವಿಷಯ ಗೊತ್ತಾಯಿತು. ನಮಗೆ ಬಂದಿರೋ ನ್ಯೂಸು ವಸಂತ ಹೇಳ್ತಾರೋದು ಮಾತಿಗೆ ಇಲ್ಲಿಂದ ಡಿಪಾರ್ಟ್ಮೆಂಟಲ್ಲಿ ಹೋಗಿತ್ತು. ಯಾಕಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇರೋರು ಅಲ್ಲಿ ಕೂತ್ಕೊಂಡು ಆ ಕಾರಣಕ್ಕೆ ಹೋಗಿ ಡಿಪಾರ್ಟ್ಮೆಂಟ್ ಅಲ್ಲಿಂದ ಅವ್ರಿಗೆ 2 ಡೇಸಲ್ಲಿ ಇಟ್ಕೊಂಡು ಸೇಫ್ ಮಾಡಿ ಅಲ್ಲಿಂದ ಡ್ರೆಸ್ ಮಾಡಿ ಅಲ್ಲಿ ಇಶ್ಯೂ ಆಯಿತು ಅಂತ ಸೇಫ್ ಇಲ್ಲ ಅಂತ, ಬ್ಯಾಂಕಾಗಿ ಸೇಫ್ ಇಲ್ಲ ಅಂತೇಳಿ ಅವ್ರಿಗೆ ಅಲ್ಲಿಂದ ಡೈರೆಕ್ಟ್ ಶಿಫ್ಟ್ ಮಾಡೋರೆ. ಮೋಸ್ಟ್ಲಿ ಮಲೇಷ್ಯಾಗೆ ಶಿಫ್ಟ್ ಮಾಡಿದ್ದಾರೆ ಸರ್. ಇಷ್ಟು ನ್ಯೂಸ್ ನನಗೆ ಬಂತು. ನನಗೆ ಬಂದರೆ ಪಕ್ಕಾ ನ್ಯೂಸೇ. ಆ ಸೋರ್ಸ್ವರೆಗೆ ನಾನು ತಿಳ್ಕೊಂಬಂದಿರೋದು. ಯಾವಾಗ ಚೋಟರಾಜನ್ ಸೇಫ್ ಅಂತ ಗೊತ್ತಾಯಿತು, ಇಲ್ಲಿ ಇವ್ರಿಗೆ ನಿದ್ದೆ ಹೊರಟೋಗಿದ್ದು. ಇವಾಗ
ಆ ಸುಲಭ ಚೋಟರಾಜನ್ ಬಿಡಲ್ಲ, ರೆಡಿ ಆಗ್ತಾರೆ ಅಥವಾ ಹಾಸ್ಪಿಟಲ್ ಕೂತ್ಕೊಂಡು ಕೆಲಸ ಮಾಡ್ತಾರೆ ಇವ್ರು ನೆಮ್ಮದಿ ಹೋಗ್ಬಿಟ್ಟಿದೆ ಇವ್ರದ್ದು ಅಂತ ಹೇಳಿ ನನಗೆ ವಸಂತ್ ಶೆಟ್ಟಿ ಹೇಳ್ತಾರೆ. ಅಂದರೆ ನಾನು ಇಲ್ಲ ವಸಂತ್ ಶೆಟ್ಟಿ ಇಲ್ಲ ಅಲ್ಲೊಂದಲೇ ನಾವು ಇಬ್ಬರು ಮಾತಾಡ್ತೀವಿ. ಹೆಂಗೋ ನಾವು ಬರೀ ಇಷ್ಟಲ್ಲಿ ಇದ್ದೀವಿ, ನಮ್ಗೆ ಇವ್ರ ಫ್ರೆಂಡು ಅವ್ರ ಫ್ರೆಂಡು ಹೆಂಗೋ ನಾವು ಟೋಟ್ಲಿ ಇದ್ರಿಗೇನೋ ಇನ್ವಾಲ್ವ್ ಆಗಿಲ್ಲ, ಭಾರಿ ಒಳ್ಳೇದಾಯ್ತು, ನಾವು ಇನ್ವಾಲ್ವ್ ಆಗಿಲ್ಲ, ಭಾರಿ ಒಳ್ಳೇದಾಯ್ತು, ನಾವು ಮಾತಾಡಿಲ್ಲ ಅವ್ರಿಗೆ ಅಂತ ಹೇಳಿ ಮಾತಾಡ್ತೀವಿ. ಪಾಪ ಸಾರಿ ಇವಾಗ ಸಾಧು ಶೆಟ್ಟಿಗೆ ಭಾರಿ ಟೆನ್ಷನ್ ಆಗ್ಬಿಡುತ್ತೆ. ಸಾಧು ಶೆಟ್ಟಿ ಡಿಸೈಡ್ ಮಾಡ್ಕೊಂಡು ಇಲ್ಲಿಂದ ಹೋಗಿ ಸೆಟ್ಲಾಗಿರೋದು ಮಹಾರಾಷ್ಟ್ರ ಪುಣೆ ಹತ್ರ ಇದೇ ಕಾರಣಕ್ಕೆ. ಕೋಲ್ಹಾಪುರ್ ಪುಣೆ ಹತ್ರ ಸೆಟ್ಲಾಗಿದ್ದಾರೆ. ಇನ್ನೂ ನಮಗೇನು ಹೇಳಿಲ್ಲ ಎಲ್ಲಿ ಆಗಿದೆ ಅಂತ ಯಾರಿಗೂ ಹೇಳಿಲ್ಲ. ಅವ್ರ ಉದ್ದೇಶದಲ್ಲಿ ಸೆಟ್ಲ್ ಮಾಡಿ ಫ್ಯಾಮಿಲಿಗೆ ಅಲ್ಲಿಂದ ಅವರು ಮೋಸ್ಟ್ಲಿ ಅಲ್ಲಿ ಹೋಗಿತ್ತು, ಬ್ಯಾಂಕಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ಇರೋದು. ಸಾಧು ಶೆಟ್ಟಿ ಕರ್ಸ್ಕೊತಾರೆ ಇವ್ರಿಗೆ ಇಲ್ಲಿ. ಇವಾಗ ಇದಾಗಿರೋದ್ರಿಂದ ಸಾಧು ಶೆಟ್ಟಿ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಅವ್ರು ಇವಾಗ ಮೂಡ್ ಕೆಟ್ಟವ್ರು ಇನ್ನೂ ಹೆಚ್ಚು ಕಮ್ಮಿಗೆ ಇವ್ರು ರೆಡಿ ಆಗಿ ಹಾಸ್ಪಿಟ್ಲಿಂದ ಬಂದು ಹೋಗಿ ವರ್ಷ ಇನ್ನೂ 2-3 ತಿಂಗಳು ಆಗ್ಬಿಡುತ್ತೆ. ಇವಾಗ ಸಾಧು ಶೆಟ್ಟಿ ವಿಷಯ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀವಿ, ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ವಸಂತ್ ಹೋಗ್ತಾರೆ. ನಮ್ಗೆ ಅನಿಸುತ್ತೆ ಏನಪ್ಪ ನೋಡಿ ಇದು ಈ ಲೆವೆಲ್ ಪ್ರಾಬ್ಲಮ್ನಲ್ಲಿ ಎಲ್ಲಿಂದ ಎಲ್ಲಿ ಓಡಿಸ್ಬಿಟ್ರು, ಎಲ್ಲಿ ಲಿಂಕ್ ಇದೆ ಇವ್ರಿಗೆ. ಆ ಟೈಮ್ನಲ್ಲಿ ಎಲ್ಲ ಹ್ಯಾಂಡಲ್ ಮಾಡ್ತಾರದು ದಾವೂದ್ ಇಬ್ರಾಹಿಂ ದೇಶ ಬಿಟ್ಟು ಹೋದ್ಮೇಲೆ ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಶರತ್ ಶೆಟ್ಟಿ ಮತ್ತು ಛೋಟಾ ಶೆಟ್ಟಿ ಹ್ಯಾಂಡಲ್ ಮಾಡ್ತಾರೆ. ಇಡೀ ದಾವೂದ್ ಅಂದರೆ ಬಾಂಬೆಯಲ್ಲಿ ಫ್ಲಾಪ್ ಆಗ್ಬಿಟ್ಟಿದೆ. 6 ಎನ್ಮಿಟಿಗಳು ನಡೀತಾ ಇದೆ ಇವತ್ತು. ಇವ್ರು ಯಾಕೆ ಇಷ್ಟೊಂದು ಪರ್ಸ್ನಲ್ ತೊಗೊಂಡು ಇವ್ರಿಗೆ ಛೋಟರಾಜನ್ ಹೊಡಿಸ್ಲೇಬೇಕಂದ್ರೆ, ಛೋಟರಾಜನು ಬಾಂಬ್ ಬ್ಲಾಸ್ಟ್ ಆದಮೇಲೆ ಅವ್ರ ಕಡೆಯವರು ಸಾಕಷ್ಟು ಜನಕ್ಕೆ ಎನ್ಕೌಂಟ್ರ್ ಮಾಡೋರು, ಹೊಡೆದವ್ರು. ಇಲ್ಲಿ ಬಾಂಬೆ ಎಲ್ಲ ಥ್ರೋಟ್ ಇಂಡಿಯನ್ಲಿ ಹೊಡೆದವ್ರು ಜೊತೆ ಸೇರಿ. ಯಾರೇ ಕೆಲಸ ಮಾಡೋರು ಅವರು ದೇಶಕ್ಕೋಸ್ಕರ ಕೆಲಸ ಮಾಡೋದು. ಅವ್ರು ಈ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಈ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರು ಹೋಗಾರೆ ಅವರೆಲ್ಲ ಅವ್ರು ಸ್ಟಡಿ ಮಾಡೋದು ಮತ್ತು ಅವರು ಟ್ರೈನಿಂಗ್ ಆಗೋದೇ ದೇಶ ನಮ್ಮದು. ದೇಶ ಉಳ್ಸೋಕ್ಕೋಸ್ಕರ ಯಾರು ಬೇಕಾದ್ರೂ ತೊಗೊಳ್ತಾರೆ, ಯಾರು ಬೇಕಾದ್ರೂ ಮಾಡ್ತಾರೆ. ಅವ್ರು ಮಾತ್ರ ಸ್ಟ್ರಿಕ್ಟಾಗಿ ಮಾತಾಡ್ತಾರೆ ಅಂತ ನಮ್ಗೆ ವಸಂತ ಹೇಳ್ತಾರೆ. ಆ ಕಾರಣಕ್ಕೆ ಅವ್ರು ಮಾತಾಡ್ತಾರೆ. ಆ ಕಾರಣಕ್ಕೆ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿಂದ ಅವ್ರಿಗೆ ಸೇಫ್ ಮಾಡಿಸಿದ್ದಾರೆ. ಆಮೇಲೆ ಇದು ಸಿಕ್ಕಾಪಟ್ಟೆ ಜನಕ್ಕೆ ದಾವೂದ್ ಕಡೆ ಹೊಡೆದಿರೋ ಕಾರಣಕ್ಕೆ ಇವರು ಪರ್ಸ್ನಲ್ ತೊಗೊಂಡು ಹೊಡಿಸಿರೋದು, ಹೊಡಿಲೇಬೇಕು ಛೋಟರಾಜನ್ ಅಂತ ಹೊಡಿಸಿದ್ರು.